ಬೆಳಗ್ಗೆ ಕಳ್ಸೇನಿ, ಕೇಳಿಸ್ಕೊಂಬರ್ರಿ, ಇನ್ನು ತೋರಿಸ್ರಿ, ಚಲೋ ತಂಗಿ ಕೇಳ್ಕೊಂಬರ್ರಿ ಅಂತ ಕಳ್ಸೇನೆ. ಒಂದು ಬೆಳಗ್ಗೆ ಆತ ನೋಡಿ, ಇಷ್ಟೊತ್ತಾದ್ರೂ ಬಂದಿಲ್ಲ ಅವರು. ಹೌದೇನ, ಬಂದಿರ್ಬೇಕು, ಏನಾರು ಕೆಲಸ ಇರ್ಬೇಕು, ಅಲ್ಲೇ ಏನಾರು ಹೋಗಿರ್ಬೇಕು. ಫೋನ್ ಮಾಡ್ಬೇಕು, ಫೋನು ಮಾಡಿಲ್ವಾ? ಫೋನ್ ಮಾಡಿದ್ರೆ ಎಪ್ಸಾಗ್ತೂ ಇಲ್ಲ. ಏನಾರ ಬಿಸಿ ಇರ್ಬೇಕು ಬಿಡ, ಬರ್ತಾರ ತಗೋ. ಮತ್ತೇನು ಹೋಗ್ಯಾರ ಅಂದ್ಮೇಲೆ ಹಣ್ಣ ಆಗ್ತದೆ ತಗೋ, ಕಾಯಿ ಏನಾಗಂಗಿಲ್ಲ. ನಿನ್ನ ಬಾಯಿ ಹರ್ಕಿಲೆ ಹಣ್ಣ ಆಗ್ಲಿ ಅವ. ಹಣ್ಣ ಆಗ್ಲಿ ಅಂದ್ರೆ ಗೊತ್ತಲ್ರಿ, ಒಂದಾಗ್ಲಿ ಅಂತೇಳಿ. ಬಾಬಾ ಬಾಬಾ ಅಲ್ತಕ್ಕ ಹುಡುಗಿ ನೋಡ್ಕೊಂಡ್ ಬಂದು 2 ದಿನ ಆತು. ಫೋಟೋ ತೋರಿಸಿದ ತಂದು ನೀನು, ನಾವು ಬರ್ತೀವಂತ ಕರ್ಕೊಂಡು ಹೋಗ್ಲಿಲ್ಲ. ಹುಡುಗಿ ಫೋಟೋ ತೋರಿಸ್ಲಿಲ್ಲ ನೀನು. ಅಯ್ಯ ಪ್ರೇಮಿ, ನಿಂಗೆ ತೋರಿಸ್ಬೇಕಂದಲ್ಲಿ ನಿಮ್ಮ ಮನೆ ಕಡೆ ಬಂದಿದ್ದೇ ಇಲ್ಲ. ನನಗೂ ಮನೆ ಕೆಲಸ ರಗಡಿದ್ವು, ಅದಕ್ಕೆ ಮನೆ ಬಿಟ್ಟು ಬರಾಕ ಆತಿಲ್ಲ ನೋಡು. ಈಗ ಪ್ರಸಾದ ಸಿಕ್ಕಿದಂತ ಈಗ ಕುಸುಮಿ ಬಂದ್ಲಂತೆ, ಆಕಿನ ಜೊತೆ ಮಾತಾಡ್ಕೊಂಡು ಕುಂತೇನೆ ನೋಡು. ಅಲ್ಲ, ಒಂದು ಮಾತು ಹೇಳೋಕ್ಕಾಗಂಗಿಲ್ಲ ನಿನಗೆ? ಏನಂತ ಹೇಳಿಲೆ? ಹುಡುಗಿ ನೋಡ್ಕೊಂಡ್ ಬಂದೇವಿ, ಫೋಟೋ ತೋರಿಸ್ತೀನಿ ಬಾ ಅಂತೇಳಿ. ಅದ ಹೇಳಿಲ್ಲ, ಈಗ ನನಗೂ ಟೈಮ್ ಸಿಗ್ಲಿಲ್ಲ ಆ ಕಡೆ ಬರಾಕ, ನೀವಂತೂ ಬರಲೇ ಇಲ್ಲ ಅಂತೇಳಿ. ಅವ್ವ, ಯಾವಾಗಲೂ ನಾವ ಬರೋದ್ವಾ, ನೀವೇನು ಬರಂಗಿಲ್ಲ. ಈಗ ಬಾ, ಇರ್ಲಿ ಬಾ. ಏ ಫೋಟೋ ತೋರಿಸ್ರಿ ಲಲಿತಕ್ಕರ, ಹಂಗ್ಯಾಕೆ ಮಾಡ್ತೀರಿ? ನಿಮ್ಮ ಸೊಸೆಗೆ ನಾವೇನು ಕಣ್ಣು ಬಿಡಂಗಿಲ್ಲ, ತಗೋರಿ ಫೋಟೋ ತೋರಿಸ್ರಿ ನಿಮ್ಮ ಸೊಸೆಗೆ. ಇವತ್ತು ತೋರಿಸ್ತೀನಿ ತಡ್ರಿ ಲತಾ ಅವ್ರ, ತೋರಿಸ್ತೀನಿ ತಡ್ರಿ. ಏನಿಲ್ಲ, ಆಗ್ಲೇ ಎಲ್ಲ ಹೋಗಿದ್ರಿ? ಮನೆ ಕಡೆ ಹೋಗಿದ್ದವ ನಾನು, ಕಣ್ಲೇ ಇಲ್ಲ ಇಬ್ರು. ನಾವ ಅಲ್ಲೇ ಸರೋಜಕ್ಕರ ಮನೆಗೆ ಹೋಗಿದ್ವಿ, ಅವ್ರು ಕರೆದಿರ ಅದಕ್ಕೆ ಅಲ್ಲಿ ಹೋಗಿದ್ವಿ. ಸರೋಜಿ ಮನೆಗ ಯಾಕ? ಈಗ ಸ್ವಲ್ಪ ಕೆಲಸ ಇತ್ತು. ಅದ ಏನ್ ಕೆಲಸ ಅಂತ ಕೇಳಿದ್ ನಾನು. ಮೆಣಸಿನ್ಕಾಯಿ ತುಂಬಿಡ್ಸಕ್ ಕರೆದಿದ್ಲವ, ಮೆಣಸಿನ್ಕಾಯಿ ತುಂಬಿಡ್ಸ್ರಿ, 200 ರೂಪಾಯಿ ಕೊಡ್ತೀನಿ ಇಬ್ರಿಗೂ ಅಂತೇಳಿ. ಮೆಣಸಿನ್ಕಾಯಿ ತುಂಬಿಡ್ಸಾಕ ಬರೀ 200 ರೂಪಾಯಿ ಅಲ್ಲೇ? 300 ರೂಪಾಯಿ ಕೊಡೋ ಅಂದಿವವ. 300 ರೂಪಾಯಿ ಕೊಡಂಗಿಲ್ಲ, 200 ರೂಪಾಯಿ ಕೊಡ್ತೀವಿ ಅಂತ ಅಂದ್ಲಿಕ್ಕೆ, ಮತ್ತು ಅದ 200 ರೂಪಾಯಿ ಕುಂತಲ್ಲೇ ಬರ್ತೈತೆ ಅಂತೇಳಿ ಹೋಗಿ ಬಿಡಿಸ್ ಬಂದ್ವಿ. ಇರ್ಲಿ ಬಿಡ ತಗೋ, ಒಂದು ಕಡೆ ಚಲೋ ಆತು ಬಿಡು, ಒಂದು 200 ರೂಪಾಯಿ ಖರ್ಚಿಗಾರ ಬರ್ತೈತಿ. ಹ್ಞೂನ್ರಿಪ್ಪ, ಅದಕ್ಕೆ ಹೋಗಿದ್ ನಾವು. ಈಗೇನು ಫೋಟೋ ತೋರಿಸ್ತೀರನ್ನೇ ನಿಮ್ಮ ಸೊಸಿದೆ? ತಡಿವಾ, ತೋರಿಸ್ತೀನಿ ತಡಿ. ತಗೋರವ, ಇದ ನೋಡ್ ನನ್ನ ಸೊಸಿ. ನೋಡಕ್ಕೇನ ಚಂದ ಅದಾಳ, ಕೋರಿಯಲ್ಲದವಲ್ಲ ಆಕಿಗೆ. ಹೂರೇ, ಎಲ್ಲಾನು ಚಂದ ಅದಾಳೆ, ಲಕ್ಷಣವಾಗಿ ಅದಾಳೆ, ಬೆಳ್ಳಗೂ ಅದಾಳೆ, ಚಂದ ಅದಾಳೆ. ಅದ್ರ ಹಲ್ಲೊಂದು ಇದು ಆಗ್ಬಿಟ್ಟೈತ್ ನೋಡ. ಯಾಕ್ಲೆ ಹಲ್ಲಿದ್ರೆ ಏನು ಚಂದ ಕಾಣಂಗಿಲ್ಲ? ಅದೇ ಮೂಲವೇನ ಕೋರಿಯಲ್ಲ? ಇನ್ನು ಚಲೋ ಕೋರಿಯಲ್ ಇದ್ರೆ ಬುದ್ಧಿ ಬಾಯ್ತೈತಂತ. ಒಟ್ಟು ಎಲ್ಲಾದ್ರಾಗೂ ತಪ್ಪು ಹುಡುಕೋದ ಅಲ್ಲ, ಒಟ್ಟು ಎದ್ರಾಗ ಏನು ಮಿಸ್ಟೇಕ್ ಐತಿ ಏನು ಅಂತೇಳಿ. ಇವ ನಾವ್ಯಾಕೆ ಹುಡ್ಕೊಂಡ್ರಿಪ್ಪ, ಅದ್ರಾಗ ಐತಿ ಹೇಳತ್ತೀವಿ ಅಷ್ಟೇ. ನೋಡಕ್ ಚಂದ ಅಲ್ಲ, ಅಟ್ ಸಾಕು, ಹಲ್ಲು ಹೆಂಗಾರ ಇರ್ಲಿ. ಹೌದೌದು, ಅದು ನಿಜನ ಬಿಡ, ಚಂದ ಅದಾಳ, ಎಲ್ಲ ಚಂದ ಅದಾಳ, ಹಲ್ಲು ಒಂದ ಫೇಲ್ ಆಗಿದೆ ಅಂತ ಹೇಳಿದೆ ನಾನು. ಇರ್ಲಿ ತಗೋ, ಆದ್ರೆ ಇಂಥರ ಚಂದ ಕಾಣ್ತಾರ. ಇರ್ಲಿ, ಚಂದ ಐತಾ ತಗೋ. ನಿನ್ ಮಗ ಹೇಳಿ ಜೋಡು ಚಂದ ಐತಿ. ಚಂದ ಐತವರಿ ಜೋಡಿ ಇಬ್ಬರದು, ಚಂದ ಕಾಣತ್ತ. ಹೂವ ಚಂದ ಐತಿ, ಅದ ಹಲ್ಲು ಸಂಬಂಧ ಯಾಕೆ ಇದು ಮಾಡ್ಕೊಲಿ? ಏನು ಎಲ್ಲ ನೆಟ್ಗ ಬೇಕಂತ ಹುಡ್ಕೊಂಡು ಹೋದ್ರೆ ಸೊಕ್ಕು ಬಾಯಿರ್ತಾವ ಅವಕ್ಕ. ಯಾಕಂದ್ರೆ ನಾನು ಇಷ್ಟು ತ್ರಿಪುರ ಸುಂದರಿ ಅದೀನಿ, ನಾನೇ ಆಕೆ ಇವ್ರು ಹೇಳ್ದಂಗೆ ಕೇಳಬೇಕು ಅಂತೇಳಿ ತಮ್ಗೆ ಇಷ್ಟ ಬಂದಿದ್ದು ಮಾಡ್ಕೊಂಡಿದ್ರಾಗ ಶುರು ಮಾಡ್ತಾರೆ ಆಮೇಲೆ. ಹೌದೌದು, ಅದು ನಿಜನ ಬಿಡ. ಈಕೆ ಚಂದ ಅದಾಳ, ಈಕೆಗೇನು ಕಮ್ಮಿ ಇಲ್ಲ, ಈಕೆದು ಚಂದ ಬಿಡ. ಬರೀ ಚಂದ ಅಲ್ಲ, ಸಂಪನ್ನ ಅದಾಳೆ, ಚಲೋ ಓದ್ಕೊಂಡಾಳೆ, ಎಲ್ಲರಿಗೂ ಚಲೋ ಗೌರವ ಕೊಡ್ತಾಳೆ, ಎಲ್ಲರೂ ಪ್ರೀತಿಯಿಂದ ನೋಡ್ಕೊಂತಾಳೆ, ಪ್ರೀತಿಯಿಂದ ಮಾತಾಡಿಸ್ತಾಳೆ. ಚಲೋ ಆತಲ್ಲ, ಇದಕ್ಕಿಂತ ಇನ್ನೇನು ಬೇಕು? ತಕ್ಕ ಚಲೋ ಸೊಸಿನ ಹುಡುಕಿ ಬಿಡುವ ಊರ. ಅದಕ್ಕೆ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಟೇವಿ. ನನ್ನ ಮಗ ಅಂತೂ ಅವಾಗಿಂದ ಅವಾಗ ಒಪ್ಕೊಂಡ್ಬಿಟ್ಟ. ಅವ್ನು ಮದುವೆನ ಬೇಡ ಅಂತಿದ್ದವ, ಆಕೆ ನೋಡಿದ ತಕ್ಷಣ ಒಪ್ಕೊಂಡ ಬಿಟ್ಟಾನ. ಹಂಗ ಅಲ್ಲ, ಮತ್ತೆ ಒಂದ್ಸಲ ನೋಡಿದ್ರೆ ಒಪ್ಕೊಂಡು ಬಿಡ್ತಾರೆ ಹುಡುಗರು. ಬಟ್ ಅವ್ನಿಗೆ ಇಷ್ಟ ಆತಲ್ಲ ಸಾಕು ಬಿಡ, ಯಾಕಂದ್ರೆ ಜೀವನ ಪೂರ್ತಿ ಸಂಸಾರ ಮಾಡೋದು ಅವ್ನಿಗೆ ಇಷ್ಟ ಆತಂದ್ರೆ ಸಾಕು. ಅವನಿಗೆ ಇಷ್ಟ ಆಗಿದ್ದಕ್ಕೆ ಮತ್ತೆ ಮುಂದುವರ್ಸಿದ್ದೆ. ಅಲ್ಲೆಲ್ಲ ನಿಂಗೆ ಹೋಗಿ ಹಲ್ಲು ಬೀರಿ ಹುಡುಗಿನ ಬೇಕಾಗಿತ್ತೇನೆ? ಆಕಿನ ಸೊಸಿ ಮಾಡ್ಕೊಂಡಾತೀರಲ್ಲ, ಏನ್ ಕಾರಿಯಲ್ಲಿದಾವ, ಹೆಂಗದಾಳ ಹುಡುಗಿ? ಕಾರಿಯ ಇಲ್ಲಿದ್ರೆ ಏನಾದ್ ಬೇಕ್ ಚಂದ ಅಲ್ಲ ಹುಡುಗಿ. ಏನ್ ಈ ಕಡೆ ಒಂದು ಐತೆ, ಅದು ಸೈಡಿಗೆ ಮುಂದವೇನೆ, ಮುಂದಿದ್ರು ಒಂಥರ ಅಸಹ್ಯಪ್ಪ, ಸೈಡಿಗೆ ತಾವು ಬಿಡ ಅವೇನು ಕಾಣಂಗಿಲ್ಲ, ನಕ್ಕದಾಗಷ್ಟ ಕಾಣ್ತಾವು. ನನಗಂತೂ ಚೂರು ಇಷ್ಟ ಆಗಿಲ್ಲಪ್ಪ ಹುಡುಗಿ. ಅದ ಹೆಂಗ ಇಷ್ಟಪಟ್ಟಿರೋ ಏನೋ ನೀವು 3 ಜನ. ಎದಕ್ಕಂಗಂತೀವಿ ಪಾಪ, ಅಷ್ಟು ಚಂದ ಐತಿ ಹುಡುಗಿ, ಎಲ್ಲದ್ರಾಗೂ ಒಂದು ತಪ್ಪು ಹುಡ್ಕೋದ ನೋಡ ನೀನಂತೂ. ಬೇಡ, ನಂಗೆ ಇಷ್ಟ ಆಗಿಲ್ಲ, ನಾನು ಹೇಳಾತೀನಿ. ನನ್ನ ಮಗ ಇಷ್ಟ ಆತಲ್ವಾ, ಅಷ್ಟ ಸಾಕು ನಮಗ. ಅವ್ನಿಗೆ ಇಷ್ಟ ಆಗೋದಷ್ಟ ಬೇಕಾಗಿತ್ತು ನಮಗ, ಅವ್ನಿಗೆ ಇಷ್ಟ ಆಗೈತಿ ಸಾಕು. ನನ್ನ ಮಾತಿಗೆ ಅಲ್ಲಿ ಕಿಮ್ಮತ್ತೈತೆ, ನಿಮಗೆ ಅನಿಸ್ದಂಗ ನೀವು ಮಾಡ್ತೀರಿ, ಹೌದಿಲ್ಲ? ನಾನು ಈ ಮನೆಯಾಗ ಆಟೋ ಕುಂಟು ಲೆಕ್ಕಕ್ಕಿಲ್ಲ. ಹಂಗ್ಯಾಕಂತೀವಿ ನೀ ಮಾತಿಗೂ ಹೋಗ ಕಡೆ. ಹ್ಞೂಪ, ಹೋಗ್ತೀನಿ, ಇನ್ನು ಒಂದಿನ ಹೋಗ್ತೀನಿ ತಗೋ ನಾನು. ಬೇವ, ನಾ ಅರ್ಥ ಕೇಳಿಲ್ಲ, ಮತ್ ನೀನೇನ ತಿಳ್ಕೊಬೇಡ, ನನ್ನ ಮಗ ಹಿಂಗಂದ ಅಂತೇಳಿ. ಏನಂತೆ ನೋಡ. ಸರಿ ತಗೋ, ನಡಿ ಈಗ ಮನೆಗೆ ಹೋಗೋಣಂತೆ. ದಾರಿ ಉದ್ದಕ್ಕೂ ಅದನ್ನ ವಟ ಹಚ್ಚಿಬಿಟ್ಟಿ. ನನಗಂತೂ ಈ ಸಂಬಂಧ ಚೂರು ಇಷ್ಟ ಇಲ್ಲ. ನಮಗಂತೂ ಈ ಸಂಬಂಧ ಭಾಳ ಇಷ್ಟ ಐತಿ. ನಮಗೂ ಸೊಸಿ ಭಾಳ ಇಷ್ಟ ಆಗ್ಯಾಳ, ನನ್ನ ಮಗನಿಗೂ ಇಷ್ಟ ಆಗ್ಯಾಳ, ನನ್ನ ಹೆಂಡತಿಗೂ ಇಷ್ಟ ಆಗ್ಯಾಳ. ಇದಕ್ಕಿಂತ ನಮ್ಗೆ ಏನು ಬೇಕಿಲ್ಲ, ನಮಗೊಂದೊಂದು ರೊಟ್ಟಿ ಹಾಕಿ ಕೊಟ್ರೆ ಸಾಕು.
ನಿಮ್ಮನ್ನ ನೀವು ನೋಡ್ಕೊಂತೀರಿ ಬಿಡ. ಇಲ್ಲೇ ಕುಂತಾಳ ಲಲಿತಾ, ನಡಿ ಇಲ್ಲೇ ಕುಂತಾಳಕ್ಕೆ ಎಲ್ಲರೂ ಕುಂತಾರ ಹೇಳಿದ್ರ ಆತು. ಮೂರತ್ತಮ್ಮ ಅದರ್ಕೊಂಡ್ ಕುಂತು ಬಿಡ್ತಾಳೆ ಗೆಳತಾರ ಜೊತೆ. ಮಾಡಕ್ ಕೆಲಸ ಇಲ್ಲ ಏನಿಲ್ಲ. ಮ್ಯಾಗಿವ ಎಲ್ಲ ಕಡೆ ಹುಡ್ಕೊಂಡ್ ಬಂದಾನಂತ. ನಮ್ಮವ್ವ ಬಾಯಿ ಐತೆ ಬೊಂಬ ಐತೆ, ಯಾವಾಗ ನೋಡಿದ್ರು ಊಟ ಬಟ 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 ಹಸ್ತಾನೆ ಇರ್ತಾವ ನಂಗೆ. ದೇವ್ರೇ ಬಲ್ಲ. ಈ ನಾ ಹುಡುಗಿ ಮದ್ವೆ ಆಗಿ ಬಂದ್ರೆ ಅಕ್ಕಿಗೆ ಎಷ್ಟು ಕಿಟಿ ಕಿಟಿ ಹಸ್ತಾಳ ಏನು. ಈ ನನ್ನ ಹೆಂಡತಿ ಕಿಟಿ ಕಿಟಿ ಹಚ್ಚಿ ಸಾಕಾಗ್ಲಾದ್ರೆ ಅಕ್ಕಿಗೆ ಹಸ್ತಾಳೆ. ಮೊದ್ಲ ಹೇಳ್ಬಿಡ್ಬೇಕು ಆ ಹುಡುಗಿಗೆ, ನಮ್ಮ ಓನ್ ಮಾಡ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬಿಡವಾ ನೀನು, ನಿನ್ ಪಡೆಗೆ ನೀರು ಅಂತೇಳಿ. ಇಲ್ಲ ಅಂದ್ರೆ ಮತ್ತೆ ಅವ್ರದ್ದು ಇಲ್ಲಿ ಕೇಳ್ಬೇಕಾಗ್ತೈತಿ. ಲಲಿತಾ ಓ ಬಂದ್ರೆ ನೀವು ಎಷ್ಟೊತ್ತು ಮಾಡಿದ್ರಲ್ರಿ ಕೇಳಿಸ್ಕೊಂಡ್ ಬರಾಕ ಜಾತಕ? ಒಂದ್ ಬೆಳಗ್ಗೆ ಹೋಗಿರ್ರಿಪ್ಪ, ಈಗ ಬರಾತೀರಿ. ಜಾತಕ ಕೇಳಿಸ್ಕೊಂಡೆ, ಜಾತಕ ಕೇಳಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತ ಹೊಲದ, ಅಲ್ಲಿ ಸ್ವಲ್ಪ ಹೋಗಿದ್ದೆ. ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟು ಇಷ್ಟೊತ್ತಾತ. ಮತ್ತೆ ನಿಮ್ಮ ಮನ್ಯಾಗ ನೋಡಿದ್ರೆ ನಿಮ್ಮ ಮನ್ಯಾಗ ಕಾಣಲಿಲ್ಲ. ಮತ್ತೆ ಆ ಕಡೆ ಹೋಗಿದ್ದೆ ಜಯಕರ್ ಮನೆ ಕಡೆ, ಅವರು ಇಲ್ಲ ಅಂತಂದ್ರೆ ಮತ್ತೆ ವಾಪಸ್ ಈ ಕಡೆ ಬಂದ್ರೆ ನೀನು ಕುಂತಿ. ಓ ನಾ ಕುಸುಮಿ ಮನೆಗೆ ಹೊಂಟಿದ್ದೆ, ಅವಾಗ ಇದ್ರ ಬಂದಿರ್ಬೇಕು ನೀವು. ಈಕಿ ಮತ್ತೆ ದಾರ್ಯಾಗ ಸಿಕ್ಕ ಮತ್ತೆ ನಮ್ಮ ಮನೆಗೆ ಕರ್ಕೊಂಬಂದು ಇಲ್ಲೇ ಕುಂದರ್ಸ್ಕೊಂಡೆ ಆಕಿಗೆ. ನಾ ಹಿತ್ತಲ ಕುಂತಿದ್ನಲ್ಲ ಹಂಗ ಕಾಣಿಸಿಲ್ಲ ಅನ್ಸ್ತೈತಿ ನಿಮಗ. ಅದಕ್ಕೆ ನಾವು ಹಿತ್ತಲಾಶಿ ಬಂದ್ವಲ್ಲ ಅದಕ್ಕೆ ಕಂಡಿ ನೀನು. ನಾವು ಮುಂಬಾಗಿಲು ಬಂದಿದ್ ಬಂದ್ರೆ ಮತ್ತೆ ಕಾಣಿಸಿದ್ದೇ ಇಲ್ಲ ನೀನು. ಹೌದೌದು. ಅಂದಂಗ ಏನಾತ್ರಿ ಜಾತಕದ್ದ? ಇಬ್ಬರದು ಜಾತಕ ಕೂಡಿ ಬಂದೈತಿ. ಮತ್ತು ಇಬ್ಬರದು ಜೋಡಿ ಚಂದ ಐತಂತ, ಚಲೋ ಐತಂತ. ಇಬ್ರಿಗೂ ಮದ್ವೆ ಮಾಡ್ಕೊಟ್ರೆ ಜೀವನ ಪೂರ್ತಿ ಚಲೋ ತಂಗಿ ಹೊಂದ್ಕೊಂಡು ಹೋಗ್ತಾರಂತ. ಮತ್ತು ಮದ್ವೆ ಆಗಿ ಬಂದ ಗಂಡನ ಮನೆಗೆ ಶ್ರೇಯಸ್ ಅಂತ. ಹುಡುಗಿ ಮಾತ್ರ ಹೇಳಿ ಮಾಡಿಸಿದ ಜೋಡಿ ನಮ್ಮ ಮಗಗೆ. ಹೌದಾ? ಚಲೋ ಆದ್ ಬಿಡ್ರಿಪ್ಪ. ಅದು ಬಂದು ಬೆಳಗ್ಗೆ ಅಂದ್ರೆ ದೇವ್ರಿಗೆ ಅದು ಬೇಡ್ಕೊಳಂಗಿದ್ದೆ ನಾನು, ಜಾತಕ ಕೊಡು ಬರ್ಲಿ, ಜಾತಕ ಕೊಡು ಬರ್ಲಿ ಅಂತೇಳಿ. ನಾನು ಅದನ್ನ ಅನ್ಕೊಂಡು ಹೋದೆ. ಕೂಡಿ ಬಂತು, ಮತ್ತು ಹುಡುಗಿನೂ ಚಲೋ ಅದಾಳಂತ, ಮತ್ತು ನಮ್ಮ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆಗೂ ಚಲೋ ಅಂತ ಅದೆಲ್ಲ ಹೇಳಿದ್ರು ಅವರು. ಹೌದಾ? ಚಲೋ ಆದ್ ಬಿಡ್ರಿ. ಸರಿ ತಗೋ, ನಾನು ಇದನ್ನ ಹೇಳ್ಬೇಕಂತ ಬರಾತಿದ್ದೆ ನಿನ್ಗೆ. ನಾವು ಹೊಲದ ಕಡೆ ಹಾಳು ಬಿಟ್ಟು ಬಂದೀನಿ, ಅಲ್ಲಿ ಆಳ ಕಡೆ ಹೋಗ್ತೀನಿ ಅಂತ ನಾನು. ಏನೇ ಸಂಜಿಕ ಮತ್ತೆ ಅವ್ರು ನೋಡಿ ಯಾವಾಗ ಫೋನ್ ಮಾಡಿ ಹೇಳ್ತಿ ಹೇಳ್ಬಿಡು ಅವ್ರಿಗೆ. ಮತ್ತು ಅವರು ಬರ್ಲಿ ನಮ್ಮ ಮನೆಗೆ ಮನೆ ನೋಡ್ಕೊಂಡು ಹೋಗಕ್ಕೆ. ಅವ್ರು ನಮ್ಮ ಮನೆ ನೋಡ್ಕೊಂಡು ಹೋದ್ರಂದ್ರೆ ಮತ್ತೆ ನಾವು ಸೀರೆ ಮಾಡೋ ಕಾರ್ಯ ಮಾಡಕ್ಕೆ ಬರ್ತೈತಿ. ಸರಿ ತಗೋರಿ, ಸಂಜೆ ಬಂದು ಫೋನ್ ಮಾಡಿ ಹೇಳ್ತೀನಿ ಅಂತ ಅವ್ರಿಗೆ. ಈಗೇನು ಮಟ ಮಾತಾಡೋಕೆ ಫೋನ್ ಮಾಡೋದೆ, ಸಂಜೆಗೆ ಫೋನ್ ಮಾಡಿ ಹೇಳ್ತೀನಿ ತಗೋರಿ ಅವ್ರಿಗೆ. ಅಷ್ಟು ಮಾಡಿ ಸಂಜೆಗೆ ಫೋನ್ ಮಾಡಿ ಹೇಳ್ಬಿಡು ಅವ್ರಿಗೆ. ನಾ ಬರ್ಲಿ ಇನ್ನು. ಅಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಊಟ ಮಾಡ್ಕೊಂಡು ಹೋಗ್ಬಿಡ್ರಿ. ಊಟ ಮಾಡಿದ್ರೆ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲಪ್ಪ. ಇನ್ನು ಸ್ವಲ್ಪ ಅಷ್ಟೇ ಅದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಊಟ ಮಾಡಿ ಸ್ವಲ್ಪ ಮಕ್ಕೊಂತೀನಿ ನಾನು. ಹೌದಾ? ಸರಿ ತಗೋರಿ. ಊಟ ಮಾಡ್ಬೇನಿ. ಸರಿ ತಗೋಗ. ನಮ್ಮವ್ವ ಏನು ಯಾವಾಗ ನೋಡಿ ಸಿಡುತ್ತಾನೆ ಇರ್ತಾಳೆ. ಊಟಕ್ಕೆ ಏನಾರು ನೀಡ್ತೀಯೋ ಏನಿಲ್ಲ ಮಾನಚ್ಕೊಂಡು ಕುಂದಿರ್ತೀಯೋ? ನಡ್ರಿ ಅತ್ತಿಯವ್ರು, ಬಂದೆ. ನಡ್ರಿ ನೀವು, ಬಂದೆ ನಾನು. ಹಾ ಜಲ್ದಿ ಬಾ. ನಡ್ರಿ ಬಂದೆ ಬಿಟ್ಟೆನ, ನೀವು ಹೋಗೋಷ್ಟಿಗೆ ಬಂದೆ ಬಿಡ್ತೀನಿ. ನಡ್ರಿ 3 ಹೊತ್ತು ಮಾತಾಡಿದ್ರೆ ಸಾಕು ನಿಮಗೆ. ಅದೆಷ್ಟೆಲ್ಲ ಸೊಪ್ಪಿಂದೈತೆ ನಿಮ್ಮ ಅತ್ತಿ. ಯಾವಾಗಲೂ ಮೂಗ್ ತುರಿಸ್ಕೊಂಡು ಹೋಗ್ತಾಳಲ್ಲ. ಆಕಿಗೇನು ಹೊಸ್ತಾಗ ನೋಡತ್ತೀವೇನೆ? ಯಾವಾಗಲೂ ಇದ್ದಿದ್ದ ನಮ್ಮ ಅತ್ತಿದೆ. ಇದು ಬಿಡು, ಮೊನ್ನೆ ಹುಡುಗಿ ನೋಡ್ಕೊಂಡ್ ಬಂದಾಗಿಂತ ಫೋಟೋ ತೋರಿಸ್ದಾಗಿಂತ ಈ ಹುಡುಗಿ ಬೇಡ, ಈ ಹುಡುಗಿ ಬೇಡ, ನಮ್ಮನಗಂತೂ ಇಷ್ಟನೇ ಇಲ್ಲ, ಹಲ್ಲದಾವು, ಮತ್ತೆ ಅದ್ರಾಗ ಬಡವ್ರು ಅದಾರ, ಅಷ್ಟು ವರದಕ್ಷಿಣೆ ಕೊಡಂಗಿಲ್ಲ ಅವರು ಅಂತೇಳಿ. ಈಗಿನ ಕಾಲದಾಗ ಯಾರು ಕೊಡ್ತಾರಂತ ವರದಕ್ಷಿಣೆ? ಈ ವರದಕ್ಷಿಣೆ ಕೇಳಿದ್ರೆ ಕೇಸ್ ಹಾಕ್ತಾರಂತ ಹೇಳ್ಬಿಡಿ ಮತ್ತಿಗೆ. ಆಗಿನ ಕಾಲ ಅಂತಿಕೊಂಡ್ಬಿಟ್ಟ ನಿಮ್ಮ ಅತ್ತಿ. ಅದನ್ನ ಹೇಳ ನನ್ನ ಮಗ, ವರದಕ್ಷಿಣೆ ಗಿರದಕ್ಷಿಣೆ ಕೇಳಿದ್ರೆ ಅಂದ್ರೆ ಪೊಲೀಸವ್ರು ಎತ್ಕೊಂಡು ಹೋಗ್ತಾರೆ, ನಮ್ಗೆ ವರದಕ್ಷಿಣೆ ಕೇಳುವಂಗಿಲ್ಲ ಕಾನೂನು ಪ್ರಕಾರ ಅಂತೇಳಿ. ಎಷ್ಟು ಆಸೆ ನೋಡು ವರದಕ್ಷಿಣೆ ಮ್ಯಾಗ, ಇಷ್ಟು ವಯಸ್ಸಾದ್ರು. ಹಳೆ ಕಾಲದ ಮತ್ತೆ ತಗೊಂಡು ರೂಢ ಅಲ್ಲ ಅವ್ರಿಗೆ, ಹಳೆ ಕಾಲದವ್ರಿಗೆ. ನಮ್ಮ ಕಡೆ ಎಂಟು ಸಾಯಿಸ್ಕೊಂಡಾಳ. ಚಲೋ ಆಗೈತವ ಇದೊಂದು ವರದಕ್ಷಿಣೆ ಇಸ್ಕೋಬಾರ್ದು ಅನ್ನೋ ಕಾನೂನು ಬಂದು. ಇಲ್ಲ ಪಾಪ ಹೆಣ್ಣತ್ತು ಜೀವ ಏನಾಗ್ಬೇಕು, ಎಲ್ಲಿಂದ ತೊಗೊಂಬರ್ಬೇಕು ಅವ್ರು ವರದಕ್ಷಿಣೆ ಕೊಡಾಕ. ಆದ್ರೂ ಇನ್ನೂ ಕೆಲವು ಕಡೆ ನಡೆಯೋದಿದ್ ಬಿಡೆ, ಈಗ ವರದಕ್ಷಿಣೆ ತಗೊಂತಾರೆ ಇನ್ನೂ ಕೆಲವು ಕಡೆ. ಇರ್ತಾವಲ್ಲ ನಾಚಿಗೇಡಿಗಳು ಅಂತವೇ ಮಾಡೋ ಇಂಥ ಕೆಲಸ. ಪಾಪ ತಂದೆ ತಾಯಿ ಇಷ್ಟು ಕಷ್ಟದೊಳಗೆ ಇರ್ತಾರಂದ್ರೂ ಕೇಳಂಗಿಲ್ಲ, ವರದಕ್ಷಿಣೆ ಕೇಳ್ತಾರೆ. ಮತ್ತು ವರದಕ್ಷಿಣೆ ಕೊಡಲಿಲ್ಲ ಅಂದ್ರೆ ಆ ಸೊಸೆಗೆ ಕಿರುಕುಳ ಕೊಡೋದು. ಇನ್ನಾದ್ರೂ ಮುಗ್ದಿಲ್ಲ ನೋಡೋದು. ನೋಡಿ ಇಲ್ಲ ನ್ಯೂಸ್ ಒಳಗೆ ಫೋನ್ ಬರೀ ಅವ್ವ ಬರ್ತಿರ್ತಾವೆ ವರದಕ್ಷಿಣೆ ಕೊಡ್ಲಾರ್ದಕ್ಕೆ. ಹುಡುಗಿ ಕಿರುಕುಳ, ಸೊಸೆ ಕಿರುಕುಳ, ಮತ್ತು ನೇಣು ಹಾಕೊಂಡು ಸತ್ಲು, ಬರೀ ಅವ್ವ ಅದು. ಯಾವಾಗ ನಮ್ಮ ಸಮಾಜ ಉದ್ಧಾರ ಆಗುತ್ತೋ, ಯಾವಾಗ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಸಿಗುತ್ತೋ ದೇವರೇ ಬಲ್ಲ. ಸಂಪೂರ್ಣವಾಗಿ ವರದಕ್ಷಿಣೆ ನಿಷೇಧ ಮಾಡ್ಬೇಕು ನೋಡ್ರಿ. ಕಾನೂನು ಸರಿಯಾಗಿ ಆಕ್ಷನ್ ತಗೋಬೇಕು ಅಂದ್ರೆ ಅವಾಗ ಕರೆಕ್ಟ್ ಆಗ್ತೈತಿ. ಇವ್ರು ಹೇಳಿ ಬಿಟ್ಬಿಟ್ರೆ ಅಂದ್ರೆ ಮುಗಿದೋದು. ಮತ್ತೆ ಇನ್ನೂ ಯಾರಿಗೂ ಭಾಳ ಸ್ಟ್ರಿಕ್ ಇಲ್ಲಲ್ಲ, ಅದಕ್ಕೆ ಇನ್ನೂ ಕೆಲವು ಕಡೆ ತಗೊಳತ್ತಾರ ವರದಕ್ಷಿಣೆ. ಇವ್ರು ಸ್ಟ್ರಿಕ್ ಮಾಡ್ಲಿ ಕಾನೂನದವ್ರ, ನೋಡ್ರಿ ಯಾರು ತಗೊಂತಾರ. ಅದು ನಿಜ ಬಿಡ, ನಮ್ಮ ಕಾನೂನು ಸರಿ ಇಲ್ಲ ಮೊದ್ಲು. ಸರಿ ತಗೋರಿ ಅವ್ವ, ನಾ ಬರ್ತೀನಂತೆ. ಮತ್ತೆ ನಮ್ಮ ಅತ್ತಿ ಊಟಕ್ಕೆ ನೀಡ್ಬೇಕು, ಊಟಕ್ಕೆ ನೀಡ್ಲಾದ್ರೆ ಮತ್ತೆ ರುದ್ರತಾಂಡ ಮಾಡ್ಬಿಡ್ತಾಳೆ. ಹೋಗವ್ವ, ಮತ್ತೆ ನಿನಗೆ ಬೈರಲ್ಲ ನಮಗೂ ಬೈತಾಳೆ. ಕುಂತು ಬಿಟ್ಟು ನೋಡ ಅವ್ರ ಜೊತೆ ಮಾತಾಡ್ಕೊಂಡು ಅಂತೇಳಿ. ಸರಿ ತಗೋಲೆ, ಬರ್ಲೇನ ಇನ್ನು? ಅಂತೂ ಇಂತೂ ಸೊಸಿ ಬರತ್ಲವ ಈಗ ನಿನಗೆ ಕುಂತಲ್ಲೇ ಈಗ ಸೊಸಿನ ಮಾಡ್ಕೊಡ್ತಾ ಎಲ್ಲಾನು. ಹಂಗೇನಿಲ್ಲವಾ, ಅರ್ಧ ಕೆಲಸ ಹಾಕಿ ಮಾಡ್ಕೊಳ್ಳಿ, ಅರ್ಧ ಕೆಲಸ ನಾ ಮಾಡ್ತೀನಿ. ಎಲ್ಲ ಒಬ್ಬಕ್ಕೆ ಕೈಗೆ ಬಿಟ್ಟಂಗಿಲ್ಲ. ಯಾಕಂದ್ರೆ ನಾನು ಒಂದು ಟೈಮ್ ಸೊಸಿಯಾಗಿ ಬಂದಕ್ಕಿ ನಮ್ಮ ಮತ್ತೆ ಅಷ್ಟು ಉರ್ಸ್ಕೊಂಡ ಅಂತೇಳಿ ನಾನು ನನ್ನ ಸೊಸಿ ಉರ್ಸ್ಕೊಂಡಂಗಿಲ್ವ. ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು
ಆಕಿ ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡಲಿ, ನನಗೆ ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡಲಿ. ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಅತ್ತೆ ಸೊಸಿ ಹೋದ್ರೆ ಯಾವ ಮನೆಗೂ ಅತ್ತೆ ಸೊಸಿ ಜಗಳ ಆಗೋದೇ ಇಲ್ಲ. ಹ್ಞೂನ್ಲೆಪ್ಪ, ಅದಕ್ಕೆ ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರನ ಸುಖ ಅಂತೇಳಿ. ಮತ್ತೆ ನಮ್ಗೆ ತುಸ ಅವರ್ಸ್ಕೊಂಡಾಳ, ಅದಕ್ಕೆ ಯಾವಾಗ ನೋಡು ನಮ್ಮ ಜಗಳನ. ಅದು ನನ್ನ ಸೊಸಿಗೆ ನಾನು ಮಗಳ ಗತೆ ಕಂಡೆ ಅಂದ್ರೆ ಆಕಿನೂ ನನಗೆ ತಾಯಿ ಗತೆ ಕಾಣ್ತಾಳೆ. ಅದು ಮಾತ್ರ ಕರೆಕ್ಟ್ ಬಿಡು. ಸರಿ ತಗೋ ನೋಡ್ರಿ ಬಾ, ನಾವು ನಮ್ಮ ಕೆಲಸ ನೋಡ್ಕೊಳ್ಳೋಣ ಅಂತಿನ್ನೆ. ನಡಿವಾ, ನಮಗೂ ಮೆಣಸಿನ್ಕಾಯಿ ಎಲ್ಲ ಬಿಡಿಸಿ ಕೈ ಎಲ್ಲ ನಾವು ಸಾಕ್ಬಿಟ್ಟವು, ಸ್ವಲ್ಪ ಚಂದ ನನ್ನ ಕೈ ತಕ್ಕೊಂಡು ಊಟ ಮಾಡೋಣ ಅಂತ. ನಾವು ಮೆಣಸಿನ್ಕಾಯಿ ಎಲ್ಲ ಬಿಡಿಸಿ ಮನೆಗೆ ಹೊಂಟಿದ್ವಿ, ನೀವು ಕಂಡ್ರೆ ಅಂತೇಳಿ ಇಲ್ಲೇ ಬಂದ್ವಿ ನಾವು ಸೀದಾ. ನಡ್ರಿ